ಫ್ರೆಂಡ್ಸ್, 40,000 ಬಜೆಟ್ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಯಾಕಂದ್ರೆ ಈಗ ಸ್ಮಾರ್ಟ್ ಫೋನ್ ಮಾರ್ಕೆಟ್ ನೋಡಿ, 20,000 ಫೋನ್ ಆಗಿರಲಿ, 30,000 ಫೋನ್ ಆಗಿರಲಿ, 40,000 ರೂಪಾಯಿ ಪ್ರೈಸ್ ಫೋನ್ ಆಗಿರಲಿ, ಆಲ್ಮೋಸ್ಟ್ ಎಲ್ಲ ಪ್ರೈಸಸ್ ಜಾಸ್ತಿ ಆಗಿದೆ. ಅದಕ್ಕೆ 40,000 ಬಜೆಟ್ನಲ್ಲಿ ಸ್ಪೆಂಡ್ ಮಾಡ್ತಾ ಇದ್ರೆ ಒಂದು ತಪ್ಪು ಡಿಸಿಷನ್ ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಆಗ್ಬೋದು. ಈಗ ಈ ಬಜೆಟ್ನಲ್ಲಿ ಕ್ಯಾಮ್ರಾ ಫೋನ್ ಬೇಕಾ, ಗೇಮಿಂಗ್ ಫೋನ್ ಬೇಕಾ, ಬ್ಯಾಟ್ರಿ ಬೆಸ್ಟ್ ಬೇಕಾ, ಪರ್ಫಾರ್ಮೆನ್ಸ್ ಮಾನ್ಸ್ಟರ್ ಬೇಕಾ, ಅಥವಾ ಎಲ್ಲ ಬ್ಯಾಲೆನ್ಸ್ಡ್ ಆಗಿರೋ ಸ್ಮಾರ್ಟ್ ಫೋನ್ ಬೇಕಾ? ಈ ವಿಡಿಯೋದಲ್ಲಿ ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ ಅಂಡರ್ 40,000 ಒಳಗಡೆ ಹೇಳ್ತೀನಿ. ಇದು ಜಸ್ಟ್ ಆನ್ ಪೇಪರ್ ಸ್ಪೆಸಿಫಿಕೇಶನ್ ನೋಡಿ ಮಾತಾಡ್ತಾರ ಲೀಸ್ಟ್ ಅಲ್ಲ. ಡೈಲಿ ಯೂಸೇಜ್, ಪರ್ಫಾರ್ಮೆನ್ಸ್, ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್, ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಮತ್ತು ಓವರ್ ಆಲ್ ವ್ಯಾಲ್ಯೂ ನೋಡಿ ರೆಕಮೆಂಡೇಶನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ನಂಬರ್ 5 ಅಲ್ಲಿರೋದು ರಿಯಲ್ಮಿ GT7. ಈ ಫೋನ್ ಒಂದು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಪ್ಯಾಕೇಜ್ ಫೋನ್ ಆಗಿದೆ. ಮೊದಲು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ MediaTek Dimensity 9400E ಪ್ರೊಸೆಸರ್ ಇದೆ. ಈ ಪ್ರೊಸೆಸರ್ ಫ್ಲಾಗ್ಶಿಪ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆಪ್ಸ್ ಓಪನಿಂಗ್, ಮಲ್ಟಿ ಟಾಸ್ಕಿಂಗ್, ಹೆವಿ ಎಡಿಟಿಂಗ್, ಗೇಮಿಂಗ್ ಯಾವುದೇ ಕೆಲಸ ಮಾಡಿದ್ರೂ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸ್ಟೋರೇಜ್ ಕೂಡ UFS 4.0 ಆಗಿರೋದ್ರಿಂದ ಆಪ್ಸ್ ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ. ಇನ್ನು ಡಿಸ್ಪ್ಲೇ ಕಡೆ ಬಂದರೆ ಡಿಸ್ಪ್ಲೇ ತುಂಬ ಸ್ಮೂತ್ ಆಗಿ ಚೆನ್ನಾಗಿದೆ. ಲಾರ್ಜ್ ಫ್ಲಾಟ್ ಅಮೋ LED ಪ್ಯಾನಲ್ ಸಿಗ್ತಾ ಇದೆ. ಕಂಟೆಂಟ್ ವಾಚಿಂಗ್, ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಮೂವೀಸ್ ಎಲ್ಲವೂ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7000 mAh ಬ್ಯಾಟ್ರಿ ಇದೆ. ಜೊತೆಗೆ 120 Hz ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಬ್ಯಾಟ್ರಿ ಬ್ಯಾಕಪ್ ಮತ್ತು ಚಾರ್ಜಿಂಗ್ ಎರಡು ಸ್ಟ್ರಾಂಗ್ ಇದೆ. ಇನ್ನು ಇದರ ಕ್ಯಾಮ್ರಾ ಕೂಡ ಬ್ಯಾಲೆನ್ಸ್ ಆಗಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ, 50 MP ಟೆಲಿಫೋಟೋ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 32 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಪೋರ್ಟ್ರೇಟ್ ಫೋಟೋಸ್ ಚೆನ್ನಾಗಿ ಬರುತ್ತೆ. IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಫಸ್ಟ್ ಪ್ರಯಾರಿಟಿ ಇರೋರಿಗೆ ಇದು ಸೂಪರ್ ಚಾಯ್ಸ್ ಆಗಿದೆ. ಇನ್ನು ನಮ್ಮ ಟಾಪ್ 4 ಅಲ್ಲಿರೋದು Oppo Reno 14. ಕಾಂಪ್ಯಾಕ್ಟ್ ಫೋನ್ ಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಆಗಿದೆ. ಇವತ್ತು ಮಾರ್ಕೆಟ್ನಲ್ಲಿ ಕಾಂಪ್ಯಾಕ್ಟ್ ಪ್ರೀಮಿಯಂ ಫೋನ್ಸ್ ಕಡಿಮೆ ಆಗ್ತಾ ಇದೆ, ಆದರೆ Oppo Reno 15 ಆ ಗ್ಯಾಪ್ನ ಫಿಲ್ ಮಾಡಿದೆ. ಇನ್ನು ಇದರಲ್ಲಿ ಗ್ಲಾಸ್ ಬ್ಯಾಕ್ ಇದೆ, ಅಲ್ಯೂಮಿನಿಯಂ ಫ್ರೇಮ್ ಕೂಡ ಸಿಗ್ತಾ ಇದೆ, ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಇದೆ, ಕೈಯಲ್ಲಿ ಹಿಡಿದ ತಕ್ಷಣ ಫ್ಲಾಗ್ಶಿಪ್ ಫೀಲ್ ಕೊಡುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಫ್ಲಾಟ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಕಲರ್ಸ್ ಬ್ಯೂಟಿಫುಲ್ ಆಗಿ ಬರುತ್ತೆ. ಬ್ರೈಟ್ನೆಸ್ ಎಕ್ಸಲೆಂಟ್ ಆಗಿದೆ. ಸಾಫ್ಟ್ವೇರ್ ಕೂಡ ಕಲರ್ OS ಆಗಿ ತುಂಬಾ ಸ್ಟೇಬಲ್ ಆಗಿದೆ. ಇದರಲ್ಲಿ Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ. ಈ ಫೋನ್ ಗೇಮಿಂಗ್ ಮಾನ್ಸ್ಟರ್ ಅಲ್ಲ, ಆದರೆ ಡೈಲಿ ಯೂಸೇಜ್ಗೆ ಪವರ್ಫುಲ್ ಆಗಿದೆ. ಆದರೆ ಇದರಲ್ಲಿ ಕ್ಯಾಮ್ರಾ ಹೈಲೈಟ್ ಪಾರ್ಟ್ ಆಗಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ, 50 MP ಟೆಲಿಫೋಟೋ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ. ಫೋಟೋಸ್ ಸೋಷಿಯಲ್ ಮೀಡಿಯಾಗೆ ರೆಡಿ ಆಗಿ ಬರುತ್ತೆ. ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ ಆಗಿ ಬರುತ್ತೆ. ಪೋರ್ಟ್ರೇಟ್ ಕ್ವಾಲಿಟಿ ಎಕ್ಸಲೆಂಟ್ ಆಗಿದೆ. ಜೊತೆಗೆ ಇದರಲ್ಲಿ 6000 mAh ಬ್ಯಾಟರಿ ಸಿಗ್ತಾ ಇದೆ. ಇದು 80 Watts ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಕಾಂಪ್ಯಾಕ್ಟ್ ಫೋನ್ ಆದ್ರೂ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ಇನ್ನು ನಮ್ಮ ಟಾಪ್ 3 ಅಲ್ಲಿರೋದು Poco F7. ನಿಮಗೆ ಕಂಟೆಂಟ್ ವಾಚಿಂಗ್ ತುಂಬ ಇಷ್ಟ ಆದರೆ ಈ ಫೋನ್ ಡೆಫಿನೆಟ್ಲಿ ನಿಮ್ಮ ಲಿಸ್ಟಲ್ಲಿ ಇರಬೇಕು. ಇದರಲ್ಲಿ ಪ್ರೀಮಿಯಂ ಗ್ಲಾಸ್ ಡಿಸೈನ್ ಸಿಗ್ತಾ ಇದೆ, ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಈ ಫೋನ್ ಕೈಲಿ ಹಿಡಿದ್ರೆ ಫ್ಲಾಗ್ಶಿಪ್ ಫೀಲ್ ಕೊಡುತ್ತೆ. ಇನ್ನು ಇದರ ಡಿಸ್ಪ್ಲೇ ಒಂದು ಮಾತಲ್ಲಿ ಹೇಳೋದಾದ್ರೆ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಇದು ಸ್ಲಿಮ್ ಬ್ಲೇಸರ್ಸ್ ನೋಡೋಕೆ ಸಿಗುತ್ತೆ. ಅಮೋ LED ಪ್ಯಾನಲ್ ಇದೆ. ಎಕ್ಸಲೆಂಟ್ ಕಲರ್ಸ್ ಬರುತ್ತೆ. HDR ಕಂಟೆಂಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲಿ 7550 ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. 90 Watts ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬ್ಯಾಟ್ರಿ ಬ್ಯಾಕಪ್ ಯಾವುದೇ ಟೆನ್ಷನ್ ಬೇಡ. ಅಷ್ಟೇ ಅಲ್ಲ, ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಸಿಗ್ತಾ ಇದೆ. UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಇದರ ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿದೆ. ಗೇಮಿಂಗ್ ಕೂಡ ಸ್ಮೂತ್ ಆಗಿರುತ್ತೆ. ಇದಕ್ಕೆ IP68 ರೇಟಿಂಗ್ ಕೂಡ ಸಿಗ್ತಾ ಇದೆ. ಮೂವಿ ನೋಡೋರು, ಕಂಟೆಂಟ್ ಕ್ರಿಯೇಟರ್ಸ್, ಪವರ್ ಯೂಸರ್ಸ್ ಅವರಿಗೆ ಇದು ಬೆಸ್ಟ್ ಆಪ್ಷನ್ ಆಗಿದೆ. ಇನ್ನು ನಮ್ಮ 2ನೇ ಸ್ಥಾನದಲ್ಲಿರೋದು iQOO Neo 10. ನೀವು ಗೇಮಿಂಗ್ ಲವರ್ಸ್ ಆಗಿದ್ರೆ ಈ ಫೋನ್ ನಿಮ್ಗಾಗಿನೇ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಸಿಗ್ತಾ ಇದೆ. UFS 4.1 ಸ್ಟೋರೇಜ್ ಇದೆ. ಗೇಮಿಂಗ್ ಪರ್ಫಾರ್ಮೆನ್ಸ್ ಸಿಂಪ್ಲಿ ಎಕ್ಸಲೆಂಟ್ ಆಗಿದೆ. BGMI ಅಲ್ಲಿ ಹೈ FPS ಗೇಮಿಂಗ್ ಮಾಡ್ಬೋದು. ಗೈರೋಸ್ಕೋಪ್ ರೆಸ್ಪಾನ್ಸ್ ಕೂಡ ಫಾಸ್ಟ್ ಆಗಿದೆ. ಹೀಟಿಂಗ್ ಇಶ್ಯೂಸ್ ತುಂಬ ಕಡಿಮೆ ಇದೆ. ಲಾಂಗ್ ಗೇಮಿಂಗ್ ಸೆಷನ್ಸ್ ಅಲ್ಲಿ ಕೂಡ ಕಂಫರ್ಟಬಲ್ ಆಗಿದೆ. ಇದರಲ್ಲಿ 7000 mAh ಬ್ಯಾಟರಿ ಸಿಗ್ತಾ ಇದೆ. 120 Hz ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಫ್ಲಾಟ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಟಚ್ ರೆಸ್ಪಾನ್ಸ್ ಕೂಡ ಫಾಸ್ಟ್ ಆಗಿದೆ. ಇನ್ನು ಇದರ ಕ್ಯಾಮ್ರಾ ಆವರೇಜ್ ಆಗಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ.
ಡೇ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ, ಲೋ ಲೈಟ್ ಫೋಟೋಸ್ ಕೂಡ ಡೀಸೆಂಟ್ ಆಗಿದೆ. ಇದಕ್ಕೆ IP65 ರೇಟಿಂಗ್ ಸಿಗ್ತಾ ಇದೆ. ಈ IP ರೇಟಿಂಗ್ ಒಂದು ಮೈನಸ್ ಆಗಿದೆ, ಆದರೆ ಗೇಮಿಂಗ್ ಪೆರಿಟಿ ಆದರೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಫೈನಲಿ ಟಾಪ್ 1 ಅಲ್ಲಿರೋದು OnePlus 13R. ಈ ಬಜೆಟ್ನಲ್ಲಿ ಓವರ್ ಆಲ್ ಬೆಸ್ಟ್ ಬ್ಯಾಲೆನ್ಸ್ ಸ್ಮಾರ್ಟ್ಫೋನ್ ಆಗಿದೆ. ಯಾಕಂದರೆ ಮೊದಲಿಗೆ ಇದರ ಡಿಸೈನ್ ಚೆನ್ನಾಗಿದೆ, ಗ್ಲಾಸ್ ಬ್ಯಾಕ್ ಸಿಗುತ್ತೆ, ಅಲ್ಯೂಮಿನಿಯಂ ಫ್ರೇಮ್ ಇದೆ, ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ. ಇದರಲ್ಲಿ LTPO AMO LED ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದರ ಅಡ್ಯಾಪ್ಟಿವ್ ರಿಫ್ರೆಶ್ ರೇಟ್ ಚೆನ್ನಾಗಿದೆ, ಎಕ್ಸಲೆಂಟ್ ಬ್ರೈಟ್ನೆಸ್ ಸಿಗುತ್ತೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಇವತ್ತಿಗೂ ಫ್ಲಾಗ್ಶಿಪ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ಗೇಮಿಂಗ್, ಎಡಿಟಿಂಗ್, ಹೆವಿ ಮಲ್ಟಿ ಟಾಸ್ಕಿಂಗ್ ಎಲ್ಲವೂ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತೆ. UFS 4.0 ಸ್ಟೋರೇಜ್ ಸಿಗ್ತಾ ಇದೆ. ಜೊತೆಗೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ, 50 MP ಟೆಲಿಫೋಟೋ ಕ್ಯಾಮ್ರಾ ಸಿಗ್ತಾ ಇದೆ. ಫೋಟೋಸ್ ಔಟ್ಸ್ಟ್ಯಾಂಡಿಂಗ್ ಆಗಿ ಬರುತ್ತೆ, ಪೋರ್ಟ್ರೇಟ್ ಕ್ವಾಲಿಟಿ ಚೆನ್ನಾಗಿದೆ, ನ್ಯಾಚುರಲ್ ಕಲರ್ಸ್ ಬರುತ್ತೆ. ಇದರಲ್ಲಿ 6000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇನ್ನು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಆಗಿದೆ, ಕ್ಲೀನ್ UI ಸಿಗುತ್ತೆ, ಫಾಸ್ಟ್ ಅಪ್ಡೇಟ್ಸ್ ಕೂಡ ಬರುತ್ತೆ, ಸ್ಮೂತ್ ಆನಿಮೇಷನ್ ಇದೆ. ಓವರ್ ಆಲ್ ಯಾವ ಕ್ಯಾಟಗರಿ ನೋಡಿದ್ರು ಇದು ಕಂಪ್ಲೀಟ್ ಪ್ಯಾಕೇಜ್ ಫೋನ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ರೆಕಮೆಂಡೇಶನ್ ಹೀಗಿದೆ. ನಿಮಗೆ ಪರ್ಫಾರ್ಮೆನ್ಸ್ ಕಿಂಗ್ ಫೋನ್ ಬೇಕಾ? iQ Neo 10 ತಗೊಳ್ಳಿ. ಬೆಸ್ಟ್ ಕ್ಯಾಮ್ರಾ ಫೋನ್ ಬೇಕಾ? Oppo Reno 14ನ ತಗೊಳ್ಳಿ. ಬೆಸ್ಟ್ ಮಲ್ಟಿಮೀಡಿಯಾ ಫೋನ್ ಬೇಕಾ? Poco F7ನ ತಗೊಳ್ಳಿ. ಬ್ಯಾಟ್ರಿ ಕಿಂಗ್ ಫೋನ್ ಬೇಕಾ? Realme GT7ನ ತಗೊಳ್ಳಿ. ಓವರ್ ಆಲ್ ಬೆಸ್ಟ್ ಸ್ಮಾರ್ಟ್ ಫೋನ್ 40,000 ರೂಪಾಯಲ್ಲಿ ಬೇಕಾ? OnePlus 13Rನ ತಗೊಳ್ಳಿ. ನೀವು ಯಾವ ಫೋನ್ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಮುಂದಿನ ಟೆಕ್ ವಿಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು, ಲವ್ ಯು, ಬಾಯ್.